ಫ್ರೆಂಡ್ಸ್, ಕನ್ನಡ ನೆಕ್ಸ್ಟ್ ಚಾಪ್ಟರ್ ಸಂಧಿ. ನಾವು ಮಾತನಾಡುವಾಗ ಕೆಲವು ಶಬ್ದಗಳನ್ನು ಬಿಡಿಯಾಗಿ ಹೇಳುವುದಿಲ್ಲ. ಊರು ಊರು ಎಂಬೆರಡು ಶಬ್ದಗಳನ್ನು ಊರೂರು ಎಂದು ಕೂಡಿಸಿಯೇ ಮಾತನಾಡುತ್ತೇವೆ. ಅವನು ಪ್ಲಸ್ ಅಲ್ಲಿ ಎಂಬೆರಡು ಶಬ್ದ ರೂಪಗಳನ್ನು ಅವನಲ್ಲಿ ಎಂದು ಕೂಡಿಸಿ ಹೇಳುತ್ತೇವೆ. ಮೇಲೆ ಹೇಳಿರುವ ಊರು ಪ್ಲಸ್ ಊರು ಎಂಬ ಶಬ್ದಗಳನ್ನು ಅವನು ಪ್ಲಸ್ ಅಲ್ಲಿ ಎಂಬ ಪ್ರಕೃತಿ ಪ್ರತ್ಯಯಗಳನ್ನು ಕೂಡಿಸಿಯೇ ಹೇಳುತ್ತೇವೆ. ಅಂದರೆ ಅವನ್ನು ಸಂಧಿಸಿಯೇ ಹೇಳುತ್ತೇವೆ. ಒಮ್ಮೊಮ್ಮೆ ಶಬ್ದಗಳ ಬಿಡಿಸಿ ಹೇಳಿದರೂ ಪ್ರಕೃತಿ ಪ್ರತ್ಯಯಗಳನ್ನು ಮಾತ್ರ ಸಂಧಿಯೇ ಹೇಳುತ್ತವೆ. ಅವನ್ನು ಬಿಡಿಯಾಗಿ ಹೇಳುವುದೇ ಇಲ್ಲ. ಈ ಕೆಳಗೆ ನೋಡಿ. ಪ್ರಕೃತಿ ಪ್ಲಸ್ ಪ್ರತ್ಯಯ ಕೂಡಿಸಿರುವ ಆಡು ಪ್ಲಸ್ ಇಸು ಆಡಿಸು, ಮರ ಪ್ಲಸ್ ಅನ್ನು ಮರವನ್ನು, ಪುಸ್ತಕ ಪ್ಲಸ್ ಇಂದ ಪುಸ್ತಕದಿಂದ, ದೇವರು ಪ್ಲಸ್ ಹೀಗೆ ದೇವರಿಗೆ. ಪದಗಳನ್ನು ಕೂಡಿಸಿಯಾದರೂ ಹೇಳಬಹುದು ಅಥವಾ ಬಿಡಿಯಾಗಿಯೂ ಹೇಳಬಹುದು. ಪದ ಪ್ಲಸ್ ಪದ ಕೂಡಿಸಿದ ರೂಪ. ಅವನು ಪ್ಲಸ್ ಅಂಗಡಿ ಅವನಂಗಡಿ, ಅವನ ಅಂಗಡಿ, ಅವನಿಗೆ ಪ್ಲಸ್ ಇಲ್ಲ ಅವನಿಗಿಲ್ಲ, ಅವನಿಗೆ ಇಲ್ಲ. ಹಣ್ಣಿನ ಪ್ಲಸ್ ಅಂಗಡಿ ಹಣ್ಣಿನಂಗಡಿ, ಹಣ್ಣಿನ ಅಂಗಡಿ. ಎರಡು ವರ್ಣಗಳು ಅಥವಾ ಅಕ್ಷರಗಳು ಕಾಲವಿಳಂಬವಿಲ್ಲದಂತೆ ಸೇರುವುದೇ ಸಂಧಿ ಎನಿಸುವುದು. ಸ್ವರದ ಮುಂದೆ ಸ್ವರ ಬಂದು ಹೀಗೆ ಸಂಧಿಯಾದರೆ ಸ್ವರಸಂಧಿ ಎನ್ನುತ್ತೇವೆ. ಸ್ವರದ ಮುಂದೆ ವ್ಯಂಜನ ಬಂದು ವ್ಯಂಜನ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ವ್ಯಂಜನ ಸಂಧಿ ಎನ್ನುತ್ತೇವೆ. ಹೀಗೆ ಸಂಧಿಯಾಗುವಾಗ ಅಲ ಕೆಲವು ವ್ಯತ್ಯಾಸಗಳು ಆ ಸಂಧಿಸಿದ ಅಕ್ಷರಗಳಲ್ಲಿ ಉಂಟಾಗುವವು. ಅವನ್ನೇ ಸಂಧಿ ಕರೆಗಳು ಎನ್ನುತ್ತೇವೆ. ಕನ್ನಡ ಸಂಧಿಗಳು. ಫಸ್ಟ್ನೇದು ಲೋಪಸಂಧಿ. ಊರು ಪ್ಲಸ್ ಅಲ್ಲಿ ಎಂಬಲ್ಲಿ ಊ ಎಂಬ ಸ್ವರದ ಮುಂದೆ ಆ ಎಂಬ ಸ್ವರ ಬಂದಿದೆ. ಕೂಡಿಸಿ ಬರೆದರೆ ಊರು ಪ್ಲಸ್ ಅಲ್ಲಿ ಊರಲ್ಲಿ ಎಂದಾಯಿತು. ಅಂದರೆ ರಾಕಾರದಲ್ಲಿರುವ ಊಕಾರ ಬಿಟ್ಟು ಹೋಯಿತು. ಇದರ ಹಾಗೆ ಕೆಳಗಿನ್ನು ಕೆಲವು ಉದಾಹರಣೆಗಳೇ ನೋಡೋಣ. ಮಾತು ಪ್ಲಸ್ ಇಲ್ಲ ಮಾತಿಲ್ಲ, ಊಕಾರ ಇಲ್ಲದಾಯಿತು, ಊ ಪ್ಲಸ್ ಇ. ಆಡು ಪ್ಲಸ್ ಇಸು ಆಡಿಸು, ಊಕಾರ ಇಲ್ಲದಾಯಿತು, ಊ ಪ್ಲಸ್ ಇ. ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ, ಎ ಪ್ಲಸ್ ಓ ಏಕಾರ. ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ, ನಾವು ಪ್ಲಸ್ ಎಲ್ಲ ನಾವೆಲ್ಲ, ಊಕಾರ ಬಿಟ್ಟು ಹೋಯಿತು. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುತ್ತದೆ. ಇದಕ್ಕೆ ಲೋಪಸಂಧಿ ಎನ್ನುವರು. ಉದಾಹರಣೆ: ಊರು ಪ್ಲಸ್ ಅಲ್ಲಿ ಊರಲ್ಲಿ ಉಕಾರ ಲೋಪವಾಗಿದೆ. ದೇವರು ಪ್ಲಸ್ ಇಂದ ದೇವರಿಂದ, ಊಕಾರ ಲೋಪ. ಬಲ್ಲೆನು ಎಂದು ಬಲ್ಲೆನೆಂದು, ಊಕಾರ ಲೋಪ. ಏನು ಪ್ಲಸ್ ಆದುದು ಏನಾದುದು, ಊಕಾರ ಲೋಪ. ಇವನಿಗೆ ಅನು ಇವನಿಗಾನು, ಏಕಾರ ಲೋಪ. ಅವನ ಪ್ಲಸ್ ಊರು ಅವನೂರು, ಆಕಾರ ಲೋಪವಾಗಿದೆ. ಆಗಮ ಸಂಧಿ. ಮೇಲೆ ಹೇಳಿದ ಲೋಪಸಂಧಿಯನ್ನು ಅರ್ಥವು ಕೆಡದಂತಿದ್ದರೆ ಮಾತ್ರ ಮಾಡಬೇಕು, ಇಲ್ಲದಿದ್ದರೆ ಮಾಡಬಾರದು ಎಂದು ತಿಳಿದಿದ್ದೀರಿ. ಮನೆ ಪ್ಲಸ್ ಅನ್ನು ಎಂಬಲ್ಲಿ ಲೋಪ ಮಾಡಿದರೆ ಮನನ್ನು ಆಗುವುದು. ಗುರು ಪ್ಲಸ್ ಅನ್ನು ಎಂಬ ಲೋಪ ಮಾಡಿದರೆ ಗುರನ್ನು ಆಗುವುದು ಎಂಬುದನ್ನು ಹಿಂದೆ ತಿಳಿದಿದ್ದೀರಿ. ಹಾಗಾದರೆ ಮನೆ ಪ್ಲಸ್ ಅನ್ನು ಗುರು ಪ್ಲಸ್ ಅನ್ನು ಇವು ಕೂಡುವಾಗ ಪದದ ಮಧ್ಯದ ಸ್ವರದ ಮುಂದೆ ಸ್ವರ ಬಂದಿದ್ದರಿಂದ ಅವನ್ನು ಬಿಡಿ ಅನ್ನಲು ಕೂಡ ಯೋಗ್ಯವಾಗುವುದಿಲ್ಲ. ಆಗ ಆ ಎರಡು ಸ್ವರಗಳ ಮಧ್ಯದಲ್ಲಿ ಕೂಡಿಸಿ ಹೇಳಲು ಅನುಕೂಲವಾಗುವಂಥ ಯಕಾರವನ್ನು ವಾಕಾರವನ್ನು ಹೊಸದಾಗಿ ಸೇರಿಸಿದಾಗ ಉಚ್ಚಾರಣೆ ಮಾಡಲು ಅನುಕೂಲವಾಗುವುದು. ಹೀಗೆ ಹೊಸದಾಗಿ ಸೇರುವ ಅಕ್ಷರವೇ ಆಗಮಾಕ್ಷರ. ಹಾಗೆ ಹೊಸ ಅಕ್ಷರವನ್ನು ಸೇರಿಸಿ ಹೇಳುವ ಸಂಧಿಯೇ ಆಗಮ ಸಂಧಿಯಾಗಿದೆ. ಯಕಾರಾಗಮ. ತೆನೆ ಪ್ಲಸ್ ಅನ್ನು ತೆನೆ ಎನ್ನು, ಕೈ ಪ್ಲಸ್ ಅನ್ನು ಕೈ ಎನ್ನು, ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ, ಮಳೆ ಪ್ಲಸ್ ಇಂದ ಮಳೆಯಿಂದ. ವಕಾರ ಆಗಮ ಬರುವುದಕ್ಕೆ ಗುರು ಪ್ಲಸ್ ಅನ್ನು ಗುರು ಪ್ಲಸ್ ವ ಪ್ಲಸ್ ಅನ್ನು ಗುರುವನ್ನು, ಪಿತೃ ಪ್ಲಸ್ ಅನ್ನು ಪಿತೃವನ್ನು, ಮಗು ಪ್ಲಸ್ ಹೀಗೆ ಮಗುವಿಗೆ, ಆ ಪ್ಲಸ್ ಉಂಗುರ ಆ ಉಂಗುರ, ಆ ಪ್ಲಸ್ ಊರು ಆ ಊರು, ಆ ಪ್ಲಸ್ ಒಲೆ ಆ ಒಲೆ, ಪೋ ಪ್ಲಸ್ ಅನ್ನು ಪೋವನ್ನು. ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಕಾರಾಗಮವನ್ನು ಅಥವಾ ವಕಾರಾಗಮವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ. ಇದಕ್ಕೆ ಆಗಮ ಸಂಧಿ ಎನ್ನುವರು. ಯಕಾರಾಗಮವು ವಕಾರಾಗಮ ಎಲ್ಲೆಲ್ಲಿ ಬರುತ್ತದೆ ಎಂದು ತಿಳಿಯೋಣ. ಯಕಾರಾಗಮ ಸಂಧಿಯು ಆ ಇ ಎ ಐಗಳ ಮುಂದೆ ಸ್ವರ ಬಂದರೆ ಆ ಎರಡೂ ಸ್ವರಗಳ ಮಧ್ಯೆ ಯಕಾರವು ಆಗಮವಾಗುವುದು. ಉದಾಹರಣೆ: ಕ ಪ್ಲಸ್ ಅದೆ ಕ ಪ್ಲಸ್ ಯ ಪ್ಲಸ್ ಅದೆ ಕಾಯದೆ. ಗಿರಿ ಪ್ಲಸ್ ಅನ್ನು ಗಿರಿ ಪ್ಲಸ್ ಯ ಪ್ಲಸ್ ಅನ್ನು ಗಿರಿಯನ್ನು.
ಯಕಾರಗಣ ಮೀ ಪ್ಲಸ್ ಅಲು ಮೀಯಲು, ಕೆರೆ ಪ್ಲಸ್ ಅನ್ನು ಕೆರೆ ಎನ್ನು, ಮೇ ಪ್ಲಸ್ ಇಸು ಮೇ ಇಸು, ಮೈ ಪ್ಲಸ್ ಅನ್ನು ಮೈ ಹೆನ್ನು. ವಕಾರಾಗಮ ಸಂಧಿ. ಉ ರು ಓ ಸ್ವರಗಳ ಮುಂದೆ ಸ್ವರವು ಬಂದರೆ ನಡುವೆ ವಾಕಾರವು ಆಗಮವಾಗಿ ಬರುವುದು. ಉದಾಹರಣೆ ಮಡು ಪ್ಲಸ್ ಅನ್ನು ಮಡುವನ್ನು, ಪೂ ಪ್ಲಸ್ ಇಂದ ಪೂವಿಂದ, ಮಾತೃ ಪ್ಲಸ್ ಅನ್ನು ಮಾತೃವನ್ನು, ಗೋ ಪ್ಲಸ್ ಅನ್ನು ಗೋ ಪ್ಲಸ್ ವಾ ಪ್ಲಸ್ ಅನ್ನು ಗೋವನ್ನು. ಆಕಾರದ ಮುಂದೆ ಆಕಾರವೇ ಬಂದು ವಾಕಾರವಾಗುವುದು. ಪ್ರಕೃತಿ ಪ್ರತ್ಯಯ ಸೇರುವಾಗ ಮಾತ್ರ ಈ ಸಂಧಿ ಆಗುವುದು. ಉದಾಹರಣೆ ವಲ ಪ್ಲಸ್ ಅನ್ನು ವಲ ಪ್ಲಸ್ ವಾ ಪ್ಲಸ್ ಅನ್ನು ವಲವನ್ನು, ನೆಲ ಪ್ಲಸ್ ಅನ್ನು ನೆಲ ಪ್ಲಸ್ ವಾ ಪ್ಲಸ್ ಅನ್ನು ಕುಲ ಪ್ಲಸ್ ಅನ್ನು ಕುಲ ಪ್ಲಸ್ ವಾ ಪ್ಲಸ್ ಅನ್ನು ಕುಲವನ್ನು, ತಿಲ ಪ್ಲಸ್ ಅನ್ನು ತಿಲ ಪ್ಲಸ್ ವಾ ಪ್ಲಸ್ ಅನ್ನು ತಿಲವನ್ನು, ಮನ ಅನ್ನು ಮನ ಪ್ಲಸ್ ವಾ ಪ್ಲಸ್ ಅನ್ನು ಮನವನ್ನು. ಆ ಎಂಬ ಶಬ್ದದ ಮುಂದೆ ಉ ಓ ಗಳ ಬಂದರೆ ನಡುವೆ ವಾಕಾರವು ಆಗಮವಾಗಿ ಬರುವುದುಂಟು. ಸಂಧಿಯನ್ನು ಆ ಪ್ಲಸ್ ಉಂಗುರ ಆ ಉಂಗುರ, ಆ ಪ್ಲಸ್ ಊಟ ಆ ಊಟ, ಆ ಪ್ಲಸ್ ಒಂಟೆ ಆ ವಾ ಪ್ಲಸ್ ಒಂಟೆ, ಆ ಓಟ ಆ ಓಟ. ಸಂಧಿ ಮಾಡದಿರುವುದಕ್ಕೆ ಆ ಉಂಗುರ ಆ ಊಟ ಆ ಒಂಟೆ ಆ ಓಟ ಹೀಗೂ ಹೇಳಬಹುದು. ಈ ಶಬ್ದದ ಮುಂದೆ ಹು ಓಗಳು ಬಂದರೆ ಯಕಾರ ಆಗಮವನ್ನಾದರೂ ಮಾಡಬಹುದು ಅಥವಾ ವಕಾರಾಗಮವನ್ನಾದರೂ ಮಾಡಬಹುದು. ಈ ಪ್ಲಸ್ ಉದರ ಈ ಉದಕ ಈ ಊರು, ಈ ಪ್ಲಸ್ ಯಾ ಪ್ಲಸ್ ಊರು, ಈ ಯೂರು ಆರ್ ಈ ಊರು. ಓಕಾರದ ಮುಂದೆ ಸ್ವರ ಬಂದರೆ ವಾಕಾರವಾಗಮ ಬರುವುದೆಂದು ಹಿಂದೆ ಹೇಳಿದಿಷ್ಟೇ. ಆದರೆ ಕೆಲವು ಕಡೆ ಯಕಾರಾಗಮ ಬರುವುದುಂಟು. ಉದಾಹರಣೆ ಗೋ ಪ್ಲಸ್ ಅನ್ನು ಗೋವನ್ನು, ನೋ ಪ್ಲಸ್ ಅಲು ನೋಯಲು. ನೆಕ್ಸ್ಟ್ ಆದೇಶ ಸಂಧಿ. ಆದೇಶ ಸಂಧಿ. ಇದುವರೆಗೆ ಸ್ವರದ ಮುಂದೆ ಸ್ವರ ಬಂದರೆ ಲೋಪಸಂಧಿಯೋ ಆಗಮ ಸಂಧಿಯೋ ಆಗುವ ವಿಚಾರ ನೋಡಿದೆವು. ಈಗ ಸ್ವರದ ಮುಂದೆ ವ್ಯಂಜನ ಬಂದಾಗ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದಾಗ ಏನೇನೋ ಸಂಧಿ ಕಾರ್ಯ ನಡೆಯುವುದೆಂದು ತಿಳಿಯೋಣ. ಮಳೆ ಪ್ಲಸ್ ಕಾಲ ಮಳೆಗಾಲ, ಮಳೆ ಪ್ಲಸ್ ಗ ಪ್ಲಸ್ ಆ ಪ್ಲಸ್ ಲ, ಚಳಿ ಪ್ಲಸ್ ಗಾಲ ಚಳಿಗಾಲ, ಚಳಿ ಪ್ಲಸ್ ಗ ಪ್ಲಸ್ ಆ ಪ್ಲಸ್ ಲ. ಬೆಟ್ಟದಾವರೆ ಬೆಟ್ಟ ಪ್ಲಸ್ ದ ಪ್ಲಸ್ ಅವರೆ, ಕಣ್ ಪ್ಲಸ್ ಕೆಟ್ಟು ಕಣ್ಗೆಟ್ಟು, ಕಣ್ ಪ್ಲಸ್ ಪನಿ ಕಣ್ಪನಿ ಕಂಬನಿ. ಮೇಲೆ ಮಳೆ ಪ್ಲಸ್ ಕಾಲ ಎಂಬೆರಡು ಶಬ್ದಗಳಲ್ಲಿ ಎರಡನೆಯ ಪದ ಉತ್ತರ ಪದ. ಮೊದಲನೆಯದು ಕಾರಕ್ಕೆ ಗಾಕಾರ ಬಂದರೆ ಚಳಿಗಾಲ ಎಂಬಲ್ಲಿಯೂ ಇದರಂತೆಯೇ ಕಾಕಾರಕ್ಕೆ ಗಾಕಾರ ಬಂದರೆ ಬೆಟ್ಟ ಪ್ಲಸ್ ತಾವರೆ ಎಂಬೆರಡು ಪದಗಳಲ್ಲಿ ಎರಡನೇ ಪದದ ಮೊದಲಕ್ಷರ ತಾಕಾರಕ್ಕೆ ದಾಕಾರ ಬಂದಿದೆ. ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಳದಲ್ಲಿ ಬೇರೊಂದು ಅಕ್ಷರ ಬರುವುದೇ ಆದೇಶವೆಂದೆನಿಸುವುದು. ಹಾಗಾದರೆ ಇಲ್ಲೆಲ್ಲಿ ಆದೇಶ ಬರುವುದೆಂದು ನೋಡೋಣ. ಸಮಾಸದಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಕತಪ ವ್ಯಂಜನಗಳಿಗೆ ಕ್ರಮವಾಗಿ ಗತಪ ವ್ಯಂಜನಗಳು ಆದೇಶವಾಗಿ ಬರುವವು. ಹುಲ್ಲು ಪ್ಲಸ್ ಗಾವಲು ಹುಲ್ಲುಗಾವಲು. ಕಾಕಾರಕ್ಕೆ ಗಾಕಾರ ಆದೇಶ. ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ. ಕಾಕಾರಕ್ಕೆ ಗಾಕಾರ ಆದೇಶ. ಕಳೆ ಪ್ಲಸ್ ಕೊಡಿ ಕಳೆಕೊಡಿ. ಎಳೆ ಪ್ಲಸ್ ಕರು ಎಳೆಗರು. ಮನೆ ಪ್ಲಸ್ ಕೆಲಸ ಮನೆಗೆಲಸ. ಮೈ ಪ್ಲಸ್ ತೊಳೆ ಮೈದೊಳೆ. ಮೇರು ಪ್ಲಸ್ ತಪ್ಪು ಮೇರುದಪ್ಪು. ಸಮಾಸದಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಪ ಬ ಮ ವ್ಯಂಜನಗಳಿಗೆ ವಾಕಾರ ಆದೇಶವಾಗಿ ಬರುವುದು. ನೀರ್ ಪ್ಲಸ್ ಪೊನ್ನಲ್ ನೀರ್ ಪ್ಲಸ್ ವ ಪ್ಲಸ್ ಒನಲ್ ನೀರ್ವನಲ್. ಪಾಕಾರಕ್ಕೆ ವಕಾರ ಆದೇಶ. ಎಳ ಪ್ಲಸ್ ಪೆರೆ ಎಳ ಪ್ಲಸ್ ವ ಎರೆ ಎಳೆವರೆ. ಪಾಕಾರಕ್ಕೆ ವಕಾರ ಆದೇಶ. ಬೆಮಾರ್ಪನಿ. ಬೇರ್ ಪ್ಲಸ್ ಬೆರಸಿ ಬೇರ್ವರ್ಸಿ. ಕಡು ಪ್ಲಸ್ ಬಿಳ್ಪು ಕಡುವೆಳ್ಪು. ಎಳೆ ಪ್ಲಸ್ ಬಳ್ಳಿ ಎಳವಳ್ಳಿ. ಮೆಲ್ ಪ್ಲಸ್ ಮಾತು ಮೆಲ್ಮಾತು. ನೆಲ ಪ್ಲಸ್ ಮನೆ ನೆಲ್ವನೆ. ಸಮಾಸದಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಸಕಾರಕ್ಕೆ ಸಾಮಾನ್ಯವಾಗಿ ಕೆಲವು ಕಡೆ ಚಕಾರವು, ಕೆಲವು ಕಡೆ ಜಕಾರವು, ಕೆಲವು ಕಡೆ ಚಾಕಾರವು ಆದೇಶವಾಗಿ ಬರುವುದುಂಟು. ಆದರೆ ಪೂರ್ವ ಪದದ ಕೊನೆಯಲ್ಲಿ ಯ ಲ ಗಳು ಇರಬಾರದು. ಉದಾಹರಣೆ ಸಕಾರಕ್ಕೆ ಚಕಾರ ಬರುವುದಕ್ಕೆ ಇನ್ ಪ್ಲಸ್ ಸರ ಇಂಚರ, ನುಣ್ ಪ್ಲಸ್ ಸರ ನುಂಚರ. ಸಕಾರಕ್ಕೆ ಜಕಾರ ಬರುವುದು ಮುನ್ ಪ್ಲಸ್ ಸೆರಗು ಮುಂಜೆರಗು, ಮುನ್ ಪ್ಲಸ್ ಸೊಂಡರ್ ಮುಂಸೊಂಡರ್. ತನ್ ಪ್ಲಸ್
ತಣ್ ಪ್ಲಸ್ ಸೊಡರ್ ತಣ್ ಜೋಡರ್. ಸಕಾರಕ್ಕೆ ಚಕಾರ ಬರುವುದು. ಇರ್ ಪ್ಲಸ್ ಸಾಸಿರ ಇಶ್ಚಾಸಿರ. ಪದಿನೆಣ್ ಸಾಸಿರ. ಪದಿ ಪ್ಲಸ್ ನೆಣ್ ಪದಿನ್ಮೆಸಿರಿ. ನೂರ್ ಪ್ಲಸ್ ಸಾಸಿರ ನೂರ್ ಚಾಸಿರ. ಕೆಲವು ಕಡೆ ಈ ಸಕಾರಕ್ಕೆ ಯಾವ ಆದೇಶಗಳು ಬಾರದಿರುವುದುಂಟು. ಬಾಯ್ ಪ್ಲಸ್ ಸವಿ ಬಾಯ್ ಸವಿ ಬೆಳ್ಸರಿ ಕಣ್ಸೆಲ್ಲ ಕಣ್ಸವಿ ಮೆಲ್ಸರ. ಧನ್ಯವಾದಗಳು.